ಉತ್ತರ ಕನ್ನಡ ಜಿಲ್ಲೆಯ 24ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀ ಆರ್ ಡಿ ಹೆಗಡೆ ಆಲ್ಮನಿಯವರೊಂದಿಗೆ ನಾನು ಮತ್ತು ಗಣಪತಿ ಆಸ್ಪತ್ರೆ ನಡೆಸಿದ ಸಂದರ್ಶನದ 2ನೇ ಭಾಗ. ನಾನು ವಿಮರ್ಶಕ ಅಂತೇಳಿ ಹೇಳ್ಕೊಂಡೇ ಇಲ್ಲ. ನಾನು ಪುಸ್ತಕದ ಪರಾಮರ್ಶೆಯನ್ನು ಮಾಡ್ತೇನೆ. ಪರಾಮರ್ಶೆ ಮಾಡುವಾಗ, ವಿಶೇಷವಾಗಿ ಕವಿತೆ ಮಾಡುವಾಗ, ಒಂದು ಕೃತಿಯಿಂದ ಒಂದು ಸಾಹಿತ್ಯ ಮೀಮಾಂಸೆಯನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದೊಂದು ನನ್ನ ಜಿಜ್ಞಾಸೆ ಆಯಿತು. ಒಂದು ಒಳ್ಳೆಯ ಕೃತಿ ಒಂದು ಒಳ್ಳೆಯ ಸಾಹಿತ್ಯ ಮೀಮಾಂಸೆಯನ್ನು ಸೃಷ್ಟಿಸುತ್ತದೆ, ಹುಟ್ಟು ಹಾಕುತ್ತದೆ ಅನ್ನೋದು ನನ್ನ ಸಿದ್ಧಾಂತ. ಹಾಗಾಗಿ ನಾನು ಅನೇಕ ಪುಸ್ತಕ ಓದುವಾಗ ಇದರ ಹೊಸ ಸಿದ್ಧಾಂತ ಏನು ಅಂತ ಹುಡುಕಾಟ ಮಾಡಿದೆ. ಒಂದು ಕೃತಿ ಚೆನ್ನಾಗಿದೆ ಅಂತಾದ್ರೆ ಯಾಕೆ ಚೆನ್ನಾಗಿದೆ ಅನ್ನೋದನ್ನು ಹುಡುಕೋದು, ಅದು ಪರಾಮರ್ಶೆ. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಯಾಕೆ ಅನ್ನೋದನ್ನ ಸಕಾರಣವಾಗಿ ಕಂಡು ಹಿಡಿಯೋದಿದೆಯಲ್ಲ, ಅದು ಒಂದು ಒಳ್ಳೆಯ ಪರಾಮರ್ಶೆ, ಅವಲೋಕನ ಅಂತ ತಿಳ್ಕೊಂಡಿದ್ದೀನಿ. ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳೋದು ಅದು ಬೆನ್ನು ತಟ್ಟುವಂತಹ ಕೆಲಸ. ಸಾಹಿತ್ಯದಲ್ಲಿ ಅದು ತುಂಬ ಅನಾಹುತಕ್ಕೂ ಕಾರಣ ಅಂತ ಅನಿಸ್ತಾ ಇದೆ. ಇವತ್ತಿಗೂ ನಾನು ವಿಮರ್ಶಕ ಅಂತ ಹೇಳ್ಕೊಂಡಿಲ್ಲ. ಇಂಥ ಸಾಂಪ್ರದಾಯಿಕವಾದ ಅರ್ಥದಲ್ಲಿ ಅಥವಾ ಈ ಚಲಾವಣೆಯಲ್ಲಿರುವ ಅರ್ಥದಲ್ಲಿ ಮತ್ತೆ ಅದು ವಿಮರ್ಶೆ ಅಲ್ಲ. ನೋಡಿ, ಕನ್ನಡದಲ್ಲಿ SR ವಿಜಯಶಂಕರ್, ಅವ್ರಿಗಿಂತ ಪೂರ್ವದಲ್ಲಿ ವಿ.ಆರ್.ರಾಮಮೂರ್ತಿ, ಆಮೇಲೆ ರಾಜೇಂದ್ರ ಚೆನ್ನಿ, ನಮ್ಮ GH ನಾಯಕರು, ಕೊರತುಕೋಟಿಯವರು, ಅವರೆಲ್ಲ ನಿಜವಾದಂಥ ಒಂದು ಶುದ್ಧ ವಿಮರ್ಶೆಯನ್ನು ಬರೆದವರು. ನಮ್ಮಲ್ಲಿ ನಾನು ಅಂತ ಆ ರೀತಿ ವಿಮರ್ಶೆ ನಾನು ಪರಾಮರ್ಶೆ ಬರೀತೇನೆ. ಆದರೆ ಒಂದು ಕೃತಿ ಯಾಕೆ ಚೆನ್ನಾಗಿಲ್ಲ ಅನ್ನೋದನ್ನ ನಾನು ಸಮರ್ಥವಾಗಿ ಹೇಳಬಲ್ಲೆ. ಇದುವರೆಗೆ ಎಷ್ಟು ಜನ ಕೃತಿಗಳನ್ನ ಪರಾಮರ್ಶೆ ಮಾಡಿದ್ದೆ? 106 ಕೃತಿ ಆಗಿರ್ಬೋದು. ಮೊದಲು ನಾನು ಲಂಕೇಶ್ ಪತ್ರಿಕೆ ಬರೀತಾ ಇದ್ದೆ, 3 ವರ್ಷ ಬರೆದೆ. ಆಮೇಲೆ ಸಕಾಲಿಕಕ್ಕೆ ಬರೆದೆ, ವಿಷ್ಣು ನಾಯ್ಕರದ್ದು. ದೇವನಿಷ್ಠಕ್ಕೆ ಬರೀತಾ ಇದ್ದೆ. ಕಂಟಿನ್ಯೂಸ್ ಆಗಿ ಅದನ್ನೇ ಬರೀತಾ ಇದ್ದೆ ಅಂತಲ್ಲ, ಲೋಕಧ್ವನಿಗೆ ಬರೀತಾ ಇದ್ದೆ. ಆದರೆ ಅದು ಬಿಡ್ಲಿಕ್ಕೂ ಕಾರಣ ಇದೆ, ಈ ನಿರಂತರವಾಗಿ ಪುಸ್ತಕ ಅವಲೋಕನ ಮಾಡೋದೊಂದು ದೊಡ್ಡ ಸಮಸ್ಯೆಗೂ ಕಾರಣ ಆಗ್ತದೆ. ಇನ್ನು ಪತ್ರಿಕೆಯವರು ಇತ್ತೀಚಿನ ಒಳ್ಳೆಯ ಪುಸ್ತಕಗಳನ್ನು ನಮಗೆ ಒದಗಿಸೋದೇ ಇಲ್ಲ. ವಿಶೇಷವಾಗಿ ಸ್ಥಳೀಯ ಪತ್ರಿಕೆಗಳು ನೀವೇ ಹುಡುಕಿ ಬರೆಯಿರಿ ಅಂತ ಹೇಳ್ತಾರೆ. ತಿಳಿಯಾಗಿರುವಂತಹ ಲೇಖಕರು ತಾವು ಅವರ ಪುಸ್ತಕವನ್ನು ನಮ್ಮ ಕೈಲಿಟ್ಟು ಬರೀರಿ ಅಂತ ಹೇಳ್ತಾರೆ. ದೊಡ್ಡ ಸಂಕಟ ಅಂದ್ರೆ ಒಳ್ಳೆಯ ಪುಸ್ತಕಕ್ಕೆ ಒಳ್ಳೆಯ ಮಾತನ್ನ, ಸರಿಯಾದ ಮಾತನ್ನ ಆಡೋದು ಬಹಳ ಸುಲಭ. ಕೆಟ್ಟ ಪುಸ್ತಕವೂ ಕೂಡ ಸರಿಯಾದ ಮಾತನ್ನ ನಾವು ಹೇಳಬೇಕು ಅಂದ್ರೆ ಅದೊಂಥರದ ಬಲವಂತದ ಬರವಣಿಗೆ. ಹಾಗಾಗಿ ನಾನು ಇತ್ತೀಚೆಗೆ ಹೇಳ್ತಾ ಇದ್ದೇನೆ, ಈ ಪುಸ್ತಕ ಅವಲೋಕನವನ್ನ ಒಂದು ಕಸುಬನ್ನಾಗಿ ಮಾಡಬೇಡಿ ಅಂತ ಹೇಳ್ತೇನೆ. ತೀರ ಅನಿವಾರ್ಯವಾದಾಗ, ತೀರ ಒಂದು ಒಳ್ಳೆಯ ಪುಸ್ತಕ ಬಂದಾಗ ಅದನ್ನು ಹೇಳಲಿಕ್ಕೆ ಮಾಡಿ ಅಂತ ಹೇಳ್ತಾ ಇದ್ದೇನೆ. ನನಗೆ ಇತ್ತೀಚೆಗೆ ಒಂದು ಪುಸ್ತಕ ಓದಿದೆ ನಾನು. ಬಹುಶಃ ಓದುವ ಹವ್ಯಾಸ ಇರೋರು, ಬರಹಗಾರರು ಎಲ್ಲರೂ ಓದ್ಬೇಕಾದ ಪುಸ್ತಕ ಅದು. ಬಾಲಚಂದ್ರ ಓಳ್ಮನೆ ಅಂತ ಅವರು ಅನಿವಾಸಿ ಉತ್ತರ ಕನ್ನಡದವರು, ಪೂನಾದಲ್ಲ ಎಲ್ಲೋ ಇದ್ದಾರೆ, ಅಪ್ ಕಂಟ್ರಿ, ಮೆಕ್ಯಾನಿಕಲ್ ಇಂಜಿನಿಯರ್. ಅವರು ಕೆರಿಯ ಮುಕ್ರಿಯು ಕೆಂಪು ಬಟ್ಟೆಯು ಅಂತ ನಾವೆಲ್ ಬರೆದು, ದೊಡ್ಡ ಫಾಂಟು, ವಯಸ್ಸಾದವರಿಗೆ ಓದುವಂಥದ್ದು, ಸ್ವಲ್ಪ ದೊಡ್ಡ ಫಾಂಟಲ್ಲಿದೆ, ಮಕ್ಕಳ ಸಾಹಿತ್ಯದ ಫಾಂಟು. ಸುಮಾರು 600 ಪುಟದ ಕಾದಂಬರಿ. ಅಂತ ಪುಸ್ತಕ ಸಿಗಿದಾಗ ಓದುಗ, ಬರಹಗಾರನಂತ ಓದುಗ ತಪ್ಪುದೇನೆ ಆ ಪುಸ್ತಕದ ಬಗ್ಗೆ ಒಂದು ಪತ್ರಿಕಾ ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ, ಒಂದು ಅಂಕಣದಲ್ಲಿ ಅಥವಾ ಸಂದರ್ಭ ಬಂದಾಗ ತನ್ನ ದೃಷ್ಟಿಯನ್ನು ಬಿತ್ತರಿಸಲೇಬೇಕು ಅಂತ ಹೇಳ್ತೇನೆ. ತಪ್ಪುದೇನೆ ಪುಸ್ತಕ ಪರಿಚಯ ಮಾಡಬೇಕು, ಅವಲೋಕನ ಮಾಡಬೇಕು, ಪರಾಮರ್ಶೆ ಮಾಡಬೇಕು, ಶಿಫಾರಸು ಮಾಡಬೇಕು. ಯಾಕೆಂದ್ರೆ ಒಳ್ಳೆಯ ಪುಸ್ತಕವು ಓದುವನಿಗೆ ಗೊತ್ತಾಗದೆ ಹೋಗಬಾರದು. ಅಂದ್ರೆ ನೀವು ಹೇಳೋದು, ಒಂದು ಕವಿತೆ ಹೇಗೆ ತಂತಾನೆ ಹುಟ್ಟುತ್ತದೆಯೋ ಹಾಗೆ ವಿಮರ್ಶೆ ಕೂಡ ಒಂದು ಖುಷಿಯಿಂದ ಓದಿನ ಒಂದು ಒಳ್ಳೆಯ ಕೃತಿಯನ್ನು ಓದಿದಾಗ ಬರಬೇಕು, ಉತ್ತಮವಾದ ವಿಮರ್ಶೆ ಹುಟ್ಟುತ್ತದೆ. ಕೆಟ್ಟದ್ದಾಗಿದ್ರೆ ಒಳ್ಳೆಯ ವಿಮರ್ಶೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಯಾವುದೋ ಒಂದು ಮಾನದಂಡ ಸಿದ್ಧವಾಗಿದ್ದಿದ್ರೆ ಅದರ ಮೂಲಕ ಈ ಕೃತಿ ಕೆಟ್ಟದಾಗಿದೆ ಅಂತ ಹೇಳ್ಬೋದು. ಯಾವ ಕೃತಿ ಒಂದು ವಿಮರ್ಶೆಯ ಮಾನದಂಡವನ್ನೇ ಸೃಷ್ಟಿ ಮಾಡ್ತದೆಯೋ ನಾನು ದಟ್ಟಿರೋದು ಒಳ್ಳೆಯ ಕೃತಿ. ಮೊನ್ನೆ ನಾನು ನೆಮ್ಮದಿಯಲ್ಲಿ ಮಾತಾಡ್ತಾ ಮಾತು ಹೇಳಿದೆ. ಒಂದು ಸುಲಭವಾದ ಸೂತ್ರ ಇದೆ,
ಒಂದು ಪುಸ್ತಕ ಒಳ್ಳೆಯದು ಅಂತ ಹೇಳಲಿಕ್ಕೆ ಒಂದು ಸುಲಭವಾದ ಸೂತ್ರ ಇದೆ. ಅದಕ್ಕೂ ತುಂಬ ತಿದ್ದುಪಡಿ ಆಗಬೇಕು ಆ ಹೇಳಿಕೆಗೂ ಕೂಡ. ಏನಂದರೆ, ಯಾವುದಾದ್ರೂ ಒಂದು ಪುಸ್ತಕವನ್ನು ಓದಿದ ಮೇಲೆ ಅದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲವೋ ಅದು ಒಳ್ಳೆಯ ಪುಸ್ತಕ. ಕೆಲವು ಪುಸ್ತಕಗಳು ನೋಡಿ, ಹಲವಾರು ಪುಸ್ತಕಗಳು ಕೆಲವಲ್ಲ ಮರ್ತು ಹೋಗ್ತದೆ, ಕೆಲವು ಪುಸ್ತಕಗಳು ಮರೀಲಿಕ್ಕೆ ಸಾಧ್ಯ ಇರ್ತದೆ, ನಮಗೆ ಸದಾ ಕಾಡುತ್ತದೆ, ಹಲವಾರು ರೀತಿಯಲ್ಲಿ ಅದು ಬರ್ತಾನೆ ಇರ್ತದೆ ನಮ್ಮ ನೆನಪಿಗೆ. ಅಂತದ್ದು ಕಣ್ಣಲ್ಲಿ ಕಟ್ತಾ ಇರ್ತದೆ. ಅದನ್ನೇ ನಾನು ಈ ಕೆರಿಯ ಮುಕ್ಳಿಯು ಮತ್ತು ಕೆಂಪು ಬಟ್ಟೆಯು ಕಾದಂಬರಿ ಬಗ್ಗೆ ಹೇಳೋದು. ಇಡೀ ನಕ್ಸಲ್ ಚಳವಳಿಯ ಅಂತರಂಗ ಬಹಿರಂಗವನ್ನ ಅವರು ಕ್ಷೇತ್ರ ಕಾರ್ಯದಿಂದ, ವಿಸ್ತಾರವಾದ ಓದಿನಿಂದ ಮತ್ತು ತನ್ನ ಆಲೋಚನೆಯಿಂದ ಗ್ರಹಿಸಿ ಬರೆದಂತಹ ಕಾದಂಬರಿ ಅದು. ಮತ್ತು ಆ ನಕ್ಸಲ್ ಸಿದ್ಧಾಂತವನ್ನ ಒಂದು ಫಿಕ್ಷನ್ ಚೌಕಟ್ಟಿಗೆ ಅಳವಡಿಸೋದಿದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಅಂತ ಪುಸ್ತಕವನ್ನು ಓದಬೇಕು. ನೀವು ಬಿಡುವು ಮಾಡ್ಕೊಂಡು ಓದಬೇಕು, ಹುಡುಕಿ ತಂದು ಓದಬೇಕು. ಈ ಜಿಲ್ಲೆಯ ಸಾಹಿತ್ಯದ ವಿಚಾರದಲ್ಲಿ ಬಂದಾಗ ನಾನು ಕೇಳೋದು, ಸಮರ್ಪಕವಾದಂತ ನಾನು ಎಲ್ಲ ಸಾಹಿತ್ಯ, ಕಾವ್ಯ ಇರ್ಬೋದು, ಕಾದಂಬರಿ ಇರ್ಬೋದು, ಅಥವಾ ಕಾವ್ಯ ಕಾದಂಬರಿಗಳಲ್ಲಿ ಎರಡರಲ್ಲಿ ಯಾವ್ದು ಹೆಚ್ಚಿಗೆ ನಮ್ಮಲ್ಲಿ ಬೆಳವಣಿಗೆ ಆಗಿದೆ? ನಿಮಗೆ ಕಾವ್ಯ ಅಂತ ಯಾವ್ದು ಕೇಳ್ತೀವಿ? ನಾವು ಕವಿತೆಗಳಿಗೆ ಕಾದಂಬರಿನೂ ಕಾವ್ಯನೇ ಅದು ನಮ್ಮ ಭಾರತೀಯ ಕಾವ್ಯಶಾಸ್ತ್ರ ಪ್ರಕಾರ ಎಲ್ಲವೂ ಕಾವ್ಯ. ಕೆಲವು ಗದ್ಯ ಕಾವ್ಯ, ಕೆಲವು ಪದ್ಯ ಕಾವ್ಯ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಎಷ್ಟು ಅಭಿಮಾನ ಇರ್ತದೆ ಅಂದ್ರೆ, ಈ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಷ್ಟು ಬರಹಗಾರರು ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಅದು ತಪ್ಪು. ಅದು ಎಲ್ಲಾ ಜಿಲ್ಲೆಯಲ್ಲಿ ಬರೀತಾ ಇದ್ದಾರೆ, ಎಲ್ಲಾ ಕಡೆಗೂ ಬರಹಗಾರರಿದ್ದಾರೆ. ಈಗ ಉತ್ತರ ಕನ್ನಡ ಏನು ವಿಶೇಷವೇನಲ್ಲ, ಆದ್ರೂ ಇಲ್ಲಿ ತುಂಬಾ ಒಂದು 500-600 ಜನರು ಬರಹಗಾರರು, ತುಂಬಾ ಜನ ಬರೀತಾ ಇದ್ದಾರೆ. ಉತ್ತರ ಕನ್ನಡದಲ್ಲಿ ನನಗನ್ಸೋದು ಕೆಲವು ಅನಿವಾಸಿ ಉತ್ತರ ಕನ್ನಡಿಗರು ತುಂಬಾ ಚೆನ್ನಾಗಿ ಬರೀತಾ ಇದ್ದಾರೆ. ಉತ್ತರ ಕನ್ನಡಕ್ಕೆ ಆಮೇಲೆ ಬರೋಣ. ಈ GS ಭಟ್ಟ ಅನ್ನೋರು, ಹೊನ್ನಾವರದವರು, ಸಾಗರದಲ್ಲಿ ನಿವೃತ್ತ ಪ್ರಾಧ್ಯಾಪಕರು. ಅವರು 3-4 ಕಾದಂಬರಿ ಬರೆದು, ಅದು ಒಂದು ಕಾದಂಬರಿ, ಅದು ಬಹುಶಃ ಮೊದಲನೇ ಕಾದಂಬರಿ ಅಥವಾ ಎರಡನೇದು, ಅದು ಅವ್ರು ನಾಟಕನೇ ಬರೆದಿದ್ದಾರೆ. ಅಕ್ಕ ಮಜ್ಜಿಯ ಗಂಡನು ಮಾಣೇಶ ಭಟ್ಟ ಹೆಂಡತಿಯು ಅಂತ ಒಂದು ಕಾದಂಬರಿ ಇದೆ. ಅದು ವಾತ್ಸ್ಯಾಯನ ಕಾಮಸೂತ್ರದ ಮೇಲೆ ಸಂಶೋಧನೆ ಮಾಡ್ತಾ ಇರುವಂತಹ ಒಬ್ಬ ಹುಡುಗನ ಕೇಂದ್ರದಿಂದ ಆರಂಭವಾಗುವ ಕಾದಂಬರಿ. ಅದು ವಿಷಯ ಅಷ್ಟೇ ಅಲ್ಲ, ಸಂಪೂರ್ಣವಾಗಿ ಅದು ಸಂಸಾರದ ಬಂಧವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವ ಕಾದಂಬರಿ. ಬಹಳ ವಿಶಿಷ್ಟವಾದಂತಹ ವಸ್ತು ಅದಕ್ಕೆ ಕಾದಂಬರಿಗೆ. ಉತ್ತರ ಕನ್ನಡದಲ್ಲಿ ಒಂದೇ ಅಲ್ಲ, ಇಡೀ ಕನ್ನಡದಲ್ಲಿ ಆ ಥರ ಪ್ರಯತ್ನ ಮಾಡಿದವರು ಯಾರು? ಇನ್ನು ಕರ್ಣಂ ಪವನ್ ಪ್ರಸಾದ್ ಅಂತವ್ರನ್ನ ಹುಡುಕಬೇಕು ಕಾದಂಬರಿಕಾರನ. ಅವ್ರು ಯಾವ್ದಾದ್ರು ರೀತಿಯಲ್ಲಿ ಹುಡುಕಿದಾರ ಅಂತ ವಸ್ತುಕ್ಕೆ ಇಟ್ಟಿದಾರ ಅಂತ ನೋಡಬೇಕು. ಹಾಗಾಗಿ ಉತ್ತರ ಕನ್ನಡ ಕೆಲವು ಅಮೂಲ್ಯವಾದಂಥ ಲೇಖಕರನ್ನ ಕೊಟ್ಟಿದೆ ಅಂತ ಅನಿಸ್ತಾ ಇದೆ. ಈಗ ನಾನು ಹೇಳಿದ್ದು ನಕ್ಸಲ್ ಚಳವಳಿಯ ವಸ್ತು ಇರುವಂತಹ ಕಾದಂಬರಿ, ಬಾಲಚಂದ್ರ ಒಡ್ಡಮನೆಯವರದ್ದು, GS ಭಟ್ರ ಕಾದಂಬರಿ ಇತ್ಯಾದಿ. ದಿವಾಕರ್ ಕೈಗೊಂಡ ನಾಟಕದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದ್ದಾರೆ, ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಅವರು ಹೆಚ್ಚು ಗಮನ ಕೊಟ್ಟಿದ್ದು ನಾಟಕ ಸಾಹಿತ್ಯಕ್ಕಿಂತ ರಂಗಕೃತಿಗೆ ಹೆಚ್ಚು ಗಮನ ಕೊಟ್ಟರು. ರಂಗಪ್ರಯೋಗಕ್ಕೆ ಅನುಕೂಲವಾಗುವಂತಹ ಕೃತಿಗಳನ್ನೇ ಹೆಚ್ಚು ಬರೆದರು. ಪದ್ಯ ನಾಟಕ ಸಾಹಿತ್ಯ ಅಂತ ಬರೆದವರು ಕಡಿಮೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇನ್ನು ಕವಿತೆಗಳನ್ನ ಹೇಳೋದಿದ್ರೆ ತುಂಬಾ ಜನ ಕವಿಗಳಿದ್ದಾರೆ. ಕವಿತೆ ಬರೆಯೋಲ್ಲ ಕವಿಗಳೇ. ಯಾರನ್ನೂ ಕೆಟ್ಟ ಕವಿ ಅಂತ ಹೇಳಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವ್ನು 50 ಪದ್ಯ ಬರೆದ್ರೆ ಒಂದೆರಡು ಚೆನ್ನಾಗಿ ಬಿಡ್ತದೆ. ಆ ಚೆನ್ನಾಗಿರೋದ್ರಿಂದ ಅವ್ನು ಕವಿ ಆಗಿ ಆಗ್ತಾನೆ. ಕವಿ ಎಲ್ಲ ಅಂತ ಹೇಳಿಕ್ಕೆ ತುಂಬಾ ಕೆಟ್ಟ ಕವಿತೆ ಇರ್ತದೆ ಒಂದು, ಆದ್ರೆ ಒಳ್ಳೆಯ ಪದ್ಯನೂ ಇದೆ. ಹೌದು. ಉತ್ತರ ನನ್ನ ದೊಡ್ಡ ಸಮಸ್ಯೆ ಅಂದ್ರೆ, ನನ್ನ ಗಮನಕ್ಕೆ ಬಂದ ಹಾಗೆ ಒಬ್ಬ ಒಳ್ಳೆ ಕವಿ ಇದ್ದಾರೆ ಉತ್ತರ ಕನ್ನಡದಲ್ಲಿ. ಆದರೆ ಅವರ ವಸ್ತು ಮಾತ್ರ ಒಂದೇ. ಕವಿತೆ ಚೆನ್ನಾಗಿ ಬರೀತಾರೆ, ಒಂದೇ ವಸ್ತುವನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಿಜವಾದ ಕವಿ ಇನ್ನೂ ಹೆಚ್ಚು ಓಪನ್ ಆಗಿರ್ತಾನೆ ಜಗತ್ತಿಗೆ ಅಂತ ನಾನು ತಿಳ್ಕೊಳ್ಳೋದು. ಪ್ರತಿಭೆ ಒಂದು,
ಲೋಕಕ್ಕೆ ಅಭಿಮುಖವಾಗಿರೋದೊಂದು, ಎಕ್ಸ್ಪೀರಿಯನ್ಸನ್ನು ಹುಡ್ಕೊಂಡು ಹೊರಡೋದೊಂದು. ಒಳ್ಳೆಯ ಕವಿ ಅದು ಮೂರು ಇರುತ್ತದೆ ಅಂತ ಹೇಳ್ಕೊಂಡು. ನೀವು ಸಂಸ್ಕೃತ ಓದ್ದವರು ಸರ್. ಹೇಳಿ. ಅನೇಕ ಪುಸ್ತಕ ಸಂಸ್ಕೃತದಿಂದಲೂ ಕನ್ನಡಕ್ಕೆ ಬಂದಿದೆ. ಅದಲ್ಲದೆ ಬೇರೆ ಬೇರೆ ಭಾಷೆಗಳಿಂದ ನಮ್ಮ ಕನ್ನಡಕ್ಕೆ ತಂದವರಿದ್ದಾರೆ. ಇಲ್ಲೇ ನಮ್ಮ ಮಂಚಿಕೇರಿಯವರು, ಚಂದ್ರಕಾಂತ್ ಪಕ್ಕಳವರು, ಹೌದು, ಅವರು ಮರಾಠಿಯಿಂದ ತುಂಬಾ ಒಳ್ಳೊಳ್ಳೆ ಪುಸ್ತಕಗಳನ್ನು ತಂದಿದ್ದಾರೆ. ಈ ಸಂದರ್ಭದಲ್ಲಿ ತೃಪ್ತಿದಾಯಕವಾಗಿ ಅನುವಾದ ಕಾರ್ಯ ನಡೀತಾ ಇದೆ, ಅನುವಾದದ ಕೆಲಸ ನಡೀತಾ ಇದೆ. ಚಂದ್ರಕಾಂತ ಗೋಕುಳಿಯವರು ಮರಾಠಿಯ ಒಳ್ಳೆಯ ಪುಸ್ತಕಗಳ ಕನ್ನಡ ತಂದಿದ್ದಾರೆ. ಆದರೆ ಅವರು ಎಡಪಂಥೀಯ ಪುಸ್ತಕ ಮಾತ್ರ ತಂದಿದ್ದಾರೆ. ಅವರು ಶುದ್ಧ ಸಾಹಿತ್ಯಿಕ ಆಸಕ್ತಿಯ ಉದ್ದೇಶದ ಆಯ್ಕೆ ಅಲ್ಲ, ಅವ್ರದ್ದು ವೈಚಾರಿಕ ಆಸಕ್ತಿಯ ಆಯ್ಕೆ ಪುಸ್ತಕದ್ದು. ಸಾಮಾನ್ಯ ಓದುವನ ತಕ್ಷಣ ಕೈ ಹೆಚ್ಚುವಂತ ಪುಸ್ತಕ ಅಲ್ಲ ಅಂತ ಒಲವಿರುವಂತವ್ರು ಮಾತ್ರ ಅದನ್ನು ತಗೋಬೇಕು. ಕಮಲಾಕರ್ ಕಡ್ವೆ ಅಂತ ಅವರು ಕೂಡ ಪದ್ಯಗಳನ್ನ ಅನುವಾದ ಮಾಡಿದ್ದಾರೆ, ಇಂಗ್ಲಿಷು, ಹಿಂದಿ, ಮರಾಠಿಯಿಂದ ಎಲ್ಲ. ಅವರು ಕೂಡ ಧೋರಣಾತ್ಮಕವಾದಂತಹ ಪದ್ಯಗಳನ್ನೇ ಆಯ್ಕೆ ಮಾಡಿದ್ದು. ಎಡಪಂಥಿ ನಿರಿನ ಏನೇನೋ ಹೇಳ್ಕೊಳ್ತಾರೆ, ಸಮಾಜಮುಖಿ ಅಂತ ಹೇಳ್ಕೊಳ್ತಾರೆ, ಪುರೋಗಾಮಿ ಅಂತ ಹೇಳ್ಕೊಳ್ತಾರೆ, ಅಂತ ಪದ್ಯಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಕವಿ ಇಂಥದ್ದೇ ಆಗಬೇಕು ಅಂತ ನನಗೆ ಅನಿಸ್ತಾ ಇಲ್ಲ. ಒಬ್ಬ ಬರಹಗಾರ ಪುರೋಗಾಮಿಯೋ ಎಡಪಂಥಿಯನೋ ಪ್ರತಿಗಾಮಿಯೋ ಆಗ್ಬೇಕಂತ ನಾನು ಹೇಳೋದು, ಅವನು ಅನುಭವದ ಹಿಂದೆ ಬೀಳಬೇಕು ಮತ್ತು ಆ ಅನುಭವವನ್ನು ತನ್ನ ಬರವಣಿಗೆಯಲ್ಲಿ ನಮಗೆ ಕೊಡಬೇಕು ಅನ್ನೋದು. ಮತ್ತು ಅನುಭವದ ಶರೀರವಾಗಿ ಇರುವಂತಹ ಭಾಷೆ ಇದೆಯಲ್ಲ, ಭಾಷೆಯು ಅನುಭವದ ಶರೀರ. ಕವಿತೆಯಲ್ಲಾಗಲಿ, ಕಾದಂಬರಿಯಲ್ಲಾಗಲಿ, ಸಣ್ಣಕಥೆಯಲ್ಲಾಗಲಿ ಅದನ್ನು ತುಂಬ ಚೆನ್ನಾಗಿ ಬಳಸಬೇಕು, ಸಮರ್ಥವಾಗಿ ಬಳಕೆ ಮಾಡ್ಕೋಬೇಕು. ಮತ್ತು ಒಬ್ಬ ಒಳ್ಳೆಯ ಕವಿ, ಒಳ್ಳೆಯ ಕಥೆಗಾರ ಕಥೆಯಿಂದೊಂದೇ ಅಲ್ಲ, ಒಳ್ಳೆಯ ಭಾಷೆಯನ್ನು ಕೂಡ ಕೊಡ್ತಾನೆ, ಶೈಲಿಯನ್ನು ಕೂಡ ಕೊಡ್ತಾನೆ. ಅವನ ಕೊಡುಗೆ ಭಾಷೆಗೂ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ನಾನು ಕನ್ನಡದಲ್ಲಿ ಕೆಲವಷ್ಟು ಉದಾಹರಣೆ ಕೊಡಬಲ್ಲೆ. ಮಾಸ್ತಿ, ಅಂಕೇಶು, ಯುವರಾಮತ್ ಮೂರ್ತಿ ಇವರೆಲ್ಲ ಒಳ್ಳೆಯ ಸಾಹಿತ್ಯದ ಜೊತೆಗೆ ಭಾಷೆಗೂ ಕೂಡ ಒಳ್ಳೆಯ ಶೈಲಿಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದನ್ನು ಮಾಡಬೇಕು ಅಂತ ಹೇಳಿದೆ. ಈ ಅನುವಾದದ ದೃಷ್ಟಿಗೆ ಬಂದರೆ ಆರ್ ಪಿ ಅವರು ತುಂಬ ಅನುವಾದ ಮಾಡಿದ್ದಾರೆ. ಡಾಕ್ಟರ್ ಆರ್ ಪಿ ಸಿದ್ದಪ್ಪ ಸೂಗಾರ್ನವರು. ಆದರೆ ನಾನು ತುಂಬ ಇಷ್ಟಪಟ್ಟ ಅನುವಾದ, ನಾನು ಅನುವಾದ ಮಾಡಿದ್ದೇನೆ. ಸೋಷಿಯಲ್ ಸೈಂಟಿಸ್ಟಿಂದ ಭಾರತದಲ್ಲಿ ಉನ್ನತ ಶಿಕ್ಷಣ ಸವಾಲು ಸಾಧ್ಯತೆ ಮಾಡಿದ್ದೇನೆ. ಕಡಲಾಚೆ ಕಥೆಗಳು ಅಂತ ಮಾಡಿದ್ದೇನೆ. ಆಮೇಲೆ ಹ್ಯೂಮನ್ ಎಸೆನ್ಸ್ ಇಲ್ಲ ಅನ್ನೋ ಜಾರ್ಜ್ ಥಾಮ್ಸನ್ ಪುಸ್ತಕವನ್ನು ಮಾನವತ್ವದ ಸಾರ ಅಂತ ಅನುವಾದ ಮಾಡಿದ್ದೇನೆ. ನನಗೆ ತುಂಬ ಇಷ್ಟವಾಗಿದ್ದು ಮಾನವತ್ವದ ಸಾರ, ವಿಷಯ ಮತ್ತು ಅನುವಾದದ ದೃಷ್ಟಿಯಿಂದ. ಕಡಲಾಚೆ ಕಥೆಗಳು ತುಂಬ ಇಷ್ಟವಾಯಿತು. ಆದರೆ ಕೆಲವು ಕಥೆಗಳು ಈಗಾಗಲೇ ಕನ್ನಡದಲ್ಲಿ ಬಂದಿದೆ ಅನ್ನೋ ಒಂದು ಅಸಮಾಧಾನ ಇದೆ ನನಗೇನೆ, ಓದುಗರು ಇರ್ಬೋದು. ಅದು ಮಾನವತ್ವ ಸಾರ ಕನ್ನಡಕ್ಕೆ ಬರಲೇಬೇಕಾದ ಅನುವಾದ ಆಗಿದೆ. ಆದರೆ ನಾನು ಅದ್ರ ಬಗ್ಗೆ ಹೇಳೋದಿಲ್ಲ. ಅನುವಾದ ನಿಜವಾಗಿಯೂ ಚೆನ್ನಾಗಿರುವಂತಹದ್ದು ಸಹನಾ ಹೆಗಡೆಯವರ ಒಂದು ಪುಸ್ತಕ ನನಗೆ ಬಹಳ ಇಷ್ಟವಾಯಿತು. ಶಾಡೋ ಆಫ್ ದ ಸನ್ ಅಂತ ಒಬ್ಬ ಯುರೋಪಿಯನ್ ಪ್ರವಾಸಿ ಆಫ್ರಿಕಾದ ಎಷ್ಟೋ ಪ್ರಾಂತ್ಯಗಳಲ್ಲಿ ಮಾಡಿದ ಪ್ರವಾಸದ ಕಥನ, ಅದು ಟ್ರಾವೆಲಾಗ್, ಪ್ರವಾಸ ಕಥನ. ಅದನ್ನು ಸೂರ್ಯನ ಹೇಳುವಂಥ ಸಹನಾ ಹೆಗಡೆ ಅವರು ಇದೇ ಜಿಲ್ಲೆಯವರು, ಸಿದ್ದಾಪುರದವರು ಮೂಲ, ಈಗ ಬೆಂಗಳೂರು ವಾಸಿ. ತುಂಬ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಆ ಇಡೀ ಪುಸ್ತಕನೇ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಕೊಡುವಂಥದ್ದು. ಅಲ್ಲಿ ನಮಗೆ ಇತಿಹಾಸ ಇದೆ, ಅನುವಾದ ಕಲೆ ಇದೆ ನಮಗೆ. ಆಮೇಲೆ ಒಂದು ಹೊಸ ಪ್ರದೇಶಕ್ಕೆ ಪ್ರವಾಸಕ್ಕೆ ಹೋಗುವಂಥ ಒಂದು ಅನುಭವ ಕೊಡುವಂಥ ಪುಸ್ತಕ. ಅನುವಾದಕ ಪುಸ್ತಕವನ್ನು ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಬಹಳ ಸೆನ್ಸಿಬಿಲಿಟಿ ಬೇಕು ಅವನಿಗೆ. ಕೈಗೆ ಸಿಕ್ಕಿದ್ದನ್ನು ಅನುವಾದ ಮಾಡಲೇಬಾರದು. ಕನ್ನಡದಲ್ಲಿ ಆ ಥರ ಸಿಕ್ಕಿದ್ದನ್ನೆಲ್ಲ ಅನುವಾದ ಮಾಡೋರು ಇದ್ದಾರೆ. ಆದರೆ ಉತ್ತರ ಕನ್ನಡದ ಅನುವಾದಕರು ಮಾತ್ರ ತುಂಬ ಯೋಚನೆ ಮಾಡ್ಕೊಳ್ತಾರೆ. ತುಂಬ ಜನ ನಮ್ಮ ಉತ್ತರ ಕನ್ನಡದಲ್ಲೇ 3-4 ಜನ ಕವಿಗಳು ಇದನ್ನ ರವೀಂದ್ರನಾಥ್ ಠಾಗೂರ್ನ ಅನುವಾದ ಕೃತಿಗಳನ್ನು ನಮ್ಮ ಡಾಕ್ಟರ್ ಪವರ್ ಮಾಡಿದ್ದಾರೆ.
ಸುಧಾಡುಕಳ ಅಂತ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ ಸುಧಾಡುಕಳ, ಅವರು ಉಡುಪಿಯಲ್ಲಿರುವಂಥವ್ರು. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಅನುವಾದ ಪರಭಾಷೆಯಿಂದ ಈ ಭಾಷೆಗೆ ಬರೋದು, ಈ ಭಾಷೆಯಿಂದ ಪರಭಾಷೆಗೆ ಹೋಗೋದು, ಈ ಭಾಷೆಯಿಂದ ಪರಭಾಷೆಗೆ ಹಿಂದಿಗೆ ಒಯ್ದವರು ಡಾಕ್ಟರ್ ಇದು ಪ್ರೊಫೆಸರ್ ಧರಣೇಂದ್ರ ಕುರ್ಕೋಜಿ ಅವರು. ಇದು ಯಾವುದೇ ಪ್ರದೇಶಕ್ಕೆ, ಯಾವುದೇ ಭಾಷೆಗೆ, ಸಾಹಿತ್ಯಕ್ಕೆ ಆಗಲೇಬೇಕಾದಂಥ ಕೆಲಸ ಸಾಹಿತ್ಯದಲ್ಲಿ. ಇದು ಒಳಹರಿವು ಮತ್ತು ಹೊರಹರಿವು ಇದೆಯಲ್ಲ ಸಾಹಿತ್ಯದಲ್ಲಿ, ಆ ಸಾಹಿತ್ಯದ ಬೆಳವಣಿಗೆಗೆ ಬಹಳ ಇಂಪಾರ್ಟೆಂಟ್. ಅದು ಇರಲೇಬೇಕಾಗ್ತದೆ, ಅದು ಇರಲೇಬೇಕು. ಕೊಡುಕೊಳ್ಳುವಿಕೆ. ಹೌದು ಹೌದು. ನಾವು ಇಲ್ಲಿಂದ ಅವರಿಗೆ ಕೊಡೋದು, ಅವರಿಂದ ನಾವು ತರೋದು, ಒಳ್ಳೆಯದನ್ನು ಪಡೆಯೋದು, ಒಳ್ಳೆಯದನ್ನು